ಈ ಹಿಂದಿನ ವಿಡಿಯೋನ ಡಿಲೀಟ್ ಮಾಡಬೇಕಾಗಿ ಬಂತು. ಫೈನ್, ನಾನು ನಿಮಗೆ ವಾಪಸ್ ಎಲ್ಲವನ್ನು ಒಂದು ಕ್ಷಣ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ಸ್ವಲ್ಪ ಹೊತ್ತು ನನ್ನ ಜೊತೆ ಲೈವ್ ನಲ್ಲಿದ್ರು ಮತ್ತೆ ವಾಪಸ್ ಜೋಡಿಸ್ಕೊಳ್ಳಿ. ನಾನು ಒಂದಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೋಬೇಕು. ಈ ವಿಡಿಯೋದ ಟೈಟಲ್ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ಹಾರ್ಟ್ ವೀಕ್ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಬೇಡಿ ಅಂತ ಯಾರು ವಿಡಿಯೋ ಮಾಡಿ ನೋಡಬೇಡಿ ಅಂತ ಹೇಳ್ತಾರೆ. ಬಟ್ ನೀವು ನಾನು ಹೇಳುವಂತ ಈ ವಿಚಾರಗಳನ್ನು ಕೇಳಿದ್ರೆ ಡೆಫಿನೆಟ್ಲಿ ಗಾಬರಿಗೊಳಗಾಗ್ತೀರಾ. ಆ ಕಾರಣಕ್ಕೋಸ್ಕರ ನಾನು ಈ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಿತ್ರೆ, ಈ ದೇಶದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಡೆದ ಕೆಲವಾರು ಘಟನೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದನ್ನ ನಿಮ್ಮನ್ನ ಡೆಫಿನೆಟ್ಲಿ ಭಯಕ್ಕೆ, ಆತಂಕಕ್ಕೆ ದೂಡುತ್ತೆ, ನಿಸ್ಸಂಶಯ. ಒಂದ್ ತಿಂಗಳು ಅಂತಂದ್ರೆ ಒಂದ್ ತಿಂಗಳು ಅಲ್ಲ, ಹೆಚ್ಚು ಕಡಿಮೆ 22 ದಿನಗಳಲ್ಲಿ ಈ ದೇಶದಲ್ಲಿ ನಡೆದಿರುವಂತ ಕೆಲವು ಘಟನೆಗಳನ್ನು ನೋಡಿದ್ರೆ ನೀವು ಗಾಬರಿ ಆಗ್ತೀರಾ. ನಾನು ಒಂದೊಂದೇ ಘಟನೆಗಳನ್ನು ಉಲ್ಲೇಖ ಮಾಡ್ತೀನಿ. ಈ ದೇಶವನ್ನ ಡಿಸ್ಮ್ಯಾಂಟಲ್ ಮಾಡ್ಲಿಕ್ಕೋಸ್ಕರ, ಈ ದೇಶವನ್ನ ಚೂರು ಮಾಡ್ಲಿಕ್ಕೋಸ್ಕರ ಒಂದಷ್ಟು ಶಕ್ತಿಗಳು, ಅದು ಹೊರಗಿನ ಶಕ್ತಿಗಳು ಸಪೋರ್ಟ್ ಮಾಡ್ತಿವೆ ಸರಿ, ಆದರೆ ಭಾರತದ ಒಳಗೆ ಇರುವಂತ ಕೆಲವು ಶಕ್ತಿಗಳು ಈ ಪ್ರಯತ್ನಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತಿವೆ ಅನ್ನೋದನ್ನ ನೀವು ನೋಡಿದ್ರೆ ಗಾಬರಿ ಆಗ್ತೀರಾ. ರೈಲ್ವೆ ಇಲಾಖೆಯ ಮೇಲೆ ಗೂಬೆಯನ್ನು ಕೂರಿಸುವಂತ ಪ್ರಯತ್ನವನ್ನ ಚುನಾವಣೆಗಿಂತ ಕೆಲವು ದಿನಗಳ ಮುಂಚೆ ನೀವು ಮಾಡಿದ್ದನ್ನು ನೋಡಿದ್ದೀರಿ. ಮೂರು ಟ್ರೈನ್ಗಳು ಎಟ್ ಅ ಟೈಮ್ ಕೊಲೈಡ್ ಆಗಿ ಒಂದು ಮಿಶಪ್ ಆಗಿತ್ತು. ಅದಾದ ನಂತರ ಗೊತ್ತಾಯ್ತು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನೌಕರನೊಬ್ಬ ಈ ತರದ ಚಟುವಟಿಕೆಯಲ್ಲಿ ನಿರತನಾಗಿದ್ದ ಅಂತ. ಅದನ್ನ ಬಿಟ್ಟ ನಂತರವೂ ಕೂಡ ಈ ಚುನಾವಣೆಯ ನಂತರ ನರೇಂದ್ರ ಮೋದಿ ಗೆದ್ದ ನಂತರ ಏನೆಲ್ಲ ಆಗಿದೆ ಅನ್ನೋದನ್ನ ನಾನು ನಿಮ್ ಜೊತೆ ಕ್ವಿಕ್ ಆಗಿ ಹಂಚ್ಕೊಳ್ತೀನಿ. ಸೆಪ್ಟೆಂಬರ್ 5ನೇ ತಾರೀಕು ಕಾಳಿಂದಿ ಎಕ್ಸ್ಪ್ರೆಸ್ ನಲ್ಲಿ, ಆ ಕಾಳಿಂದಿ ಎಕ್ಸ್ಪ್ರೆಸ್ ಬರುವಾಗ ಮೇಲೊಂದು ಸಿಲಿಂಡರ್ ಇಡಲಾಗಿತ್ತು. ಆ ಸಿಲಿಂಡರ್ ಚಿತ್ರವನ್ನ ನೆನಪಿಸ್ಕೊಳ್ಳಿ. ಅದರ ಸ್ವಲ್ಪ ಭಾಗ ರೈಲ್ವೆ ಹಳಿ ಮೇಲಿತ್ತು, ಇನ್ನು ಬಹುತೇಕ ಭಾಗ ಅದು ರೈಲ್ವೆ ಟ್ರ್ಯಾಕ್ ಮೇಲಿತ್ತು. ಸೊ ದಟ್ ಕೊಲೈಡ್ ಆದ ತಕ್ಷಣ ಅದು ಬ್ಲಾಸ್ಟ್ ಆಗಿ, ಆ ಟ್ರೈನ್ ಬ್ಲಾಸ್ಟ್ ಆಗಿ 106 ಜನ ಸಾಯಿಲಿ ಅನ್ನುವಂತ ಅಪೇಕ್ಷೆ ಆ ಕಾಳಿಂದಿ ಎಕ್ಸ್ಪ್ರೆಸ್ ನ ಉಡಾಯಿಸಬೇಕಾಗಿರುವಂತವರ ಮನಸ್ಸಿನಲ್ಲಿತ್ತು ಅನ್ಸುತ್ತೆ. ಸೆಪ್ಟೆಂಬರ್ 10ನೇ ತಾರೀಕು ಅಜ್ಮೇರ್ ನಲ್ಲಿ ಅಲ್ಲಿಂದ ಒಂದು ಟ್ರೈನ್ ಹೋಗ್ತಿರ್ಬೇಕಾದ್ರೆ ಆ ಟ್ರೈನ್ ನ ಹಳಿಯ ಮೇಲೆ 70 ಕೆಜಿಯ ಕಲ್ಲು ಇಡಲಾಗಿತ್ತು. 70 ಕೆಜಿಯ ಕಲ್ಲು ಆಟ ಆಡುವಂತ ಮಕ್ಕಳು ಇಡುವಂತದ್ದಲ್ಲ, ಇದನ್ನ ಯಾರೋ ಬೇಕಂತ ಮಾಡುವಂತದ್ದು ಅಂತ. ಮತ್ತು ಈ ಕಲ್ಲಿಗೆ ಟ್ರೈನ್ ಡಿಕ್ಕಿ ಹೊಡಿತು. ಆದ್ರೆ ಅದೃಷ್ಟವಶಾತ್ ಅಥವಾ ದೇವರ ಕೃಪೆಯಿಂದಾಗಿ ಏನು ಕೆಟ್ಟದ್ದಾಗ್ಲಿಲ್ಲ. ಆದ್ರೆ ಈ ತರದೊಂದು ದೊಡ್ಡ ಪ್ರಯತ್ನವನ್ನಂತೂ ಅಲ್ಲಿ ಮಾಡಲಾಗಿತ್ತು. ಸೆಪ್ಟೆಂಬರ್ 10ನೇ ತಾರೀಕು ಗಯಾದಲ್ಲಿ ವಂದೇ ಭಾರತ್ ನ ಮೇಲೆ ಕಲ್ಲು ನೆಸೆಯಲಾಗಿತ್ತು. ವಂದೇ ಭಾರತ್ ಯಾವತ್ತಿನಿಂದ ಶುರುವಾಗಿದೆಯೋ ಅವತ್ತಿನಿಂದ ಈ ನಾಡಿನಲ್ಲಿ ಕೆಲವರಿಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಆಗ್ತಿಲ್ಲ. ಅವರು ವಂದೇ ಭಾರತನ್ನ ಹೇಗಾದ್ರೂ ಮಾಡಿ ತಡಿಬೇಕು ಅನ್ನುವಂತ ಪ್ರಯತ್ನ ಮಾಡ್ತಿದ್ರು. ನಿರಂತರವಾಗಿ ಕಲ್ಲೆಸಿತ್ತಿದ್ದಾರೆ. ಆದ್ರೆ ಇದರ ಜೊತೆ ಜೋಡಿಸ್ಕೊಳ್ಳೋದಾದ್ರೆ ವಂದೇ ಭಾರತ್ ಮೇಲೆ ಕಲ್ಲೆಸಲಾಯಿತು. ಅನೇಕ ಗಾಜುಗಳು ಪುಡಿ ಪುಡಿಯಾಗಿ ಹೋದವು. ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಬಿಲಾಸ್ಪುರ್ ರುದ್ರಪುರ್ ಉತ್ತರಾಖಂಡದ ಒಂದು ಟ್ರೈನ್ ಮೇಲೆ 6 ಟ್ರೈನಿನ ಹಳಿಯ ಮೇಲೆ 6 ಮೀಟರ್ ಉದ್ದದ ಒಂದು ರಾಡ್ ಇಡಲಾಗಿತ್ತು. ಈ 6 ಮೀಟರ್ ಉದ್ದದ ರಾಡು ಅದು ಎಷ್ಟು ಭಯಾನಕವಾಗಿತ್ತು ಅಂತಂದ್ರೆ ಆ ರಾಡ್ ಮೇಲೆ ಏನಾದ್ರೂ ಟ್ರೈನ್ ಹೋಗಿದ್ರೆ ಏನ್ ಬೇಕಿದ್ರೂ ಆಗ್ಬೋದಿತ್ತು. ಆದ್ರೆ ಒಬ್ಬ 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 ಒಳ್ಳೆಯ ಲೋಕೋ ಪೈಲಟ್ ಆ ಟ್ರೈನ್ ತಡೆದು ನಿಲ್ಲಿಸಿದ ಅನ್ನೋದು ವಿಶೇಷವಾದ ಸಂಗತಿ. ಇನ್ನು ಸೆಪ್ಟೆಂಬರ್ 23ನೇ ತಾರೀಕು ಜಮ್ಮು ಕಾಶ್ಮೀರದ ಟ್ರೈನು ಕರ್ನಾಟಕಕ್ಕೆ ಬರುವಂತ ಟ್ರೈನು, ನಾನು ಪಬ್ಲಿಕ್ ಟಿವಿಯ ವೆಬ್ ಪೋರ್ಟಲ್ ಅಲ್ಲಿ ಇದರ ರಿಪೋರ್ಟ್ ಅನ್ನು ನೋಡಿದೆ. ಕರ್ನಾಟಕಕ್ಕೆ ಬರುವಂತ ಟ್ರೈನ್ ಅನ್ನ ಬ್ಲಾಸ್ಟ್ ಮಾಡಿಸಬೇಕು ಅನ್ನುವಂತ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು ಅನ್ನೋದನ್ನು ನೋಡಿದ್ದೀನಿ. ಇದಾದ್ಮೇಲೆ ಸೆಪ್ಟೆಂಬರ್ 20ನೇ ತಾರೀಕು ಡೆಲ್ಲಿ ಗಯಾ ಟ್ರೈನ್ ಏನಿದೆ, ಆ ಡೆಲ್ಲಿ ಗಯಾ ಟ್ರೈನಿಗೆ ಯುಪಿ ಪ್ರಯಾಗರಾಜ್ನಲ್ಲಿ ರಾತ್ರಿ 7:30ಕ್ಕೆ ಕಲ್ಲೆಸೆಯಲಾಯಿತು. ಆನಂತರ ಅನೇಕ ಪತ್ರಿಕೆಗಳು ಒಳಗಿದ್ದ ಪ್ಯಾಸೆಂಜರ್ಸ್ಗೆ ಏಟಾಯ್ತು ಅಂತ ಬರೆದಿದ್ವು. ಆದ್ರೆ ರೈಲ್ವೆ ಇಲಾಖೆ ಅದನ್ನ ತಿರಸ್ಕರಿಸಿ ಹಾಗೇನೂ ಆಗಲಿಲ್ಲ, ಆದ್ರೆ ಕಲ್ಲೆಸೆದಿದ್ದು ನಿಜ, ಇದು ಡ್ಯಾಮೇಜ್ ಮಾಡಿದೆ ಅನ್ನುವಂತ ಮಾತನ್ನ ಹೇಳಿತ್ತು. ನಾನು ಹೇಳ್ತಾ ಇರೋದು ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 24ನೇ ತಾರೀಕಿನ ಹೆಚ್ಚು ಕಡಿಮೆ 20 ದಿನಗಳಲ್ಲಿ ಇಷ್ಟು ಘಟನೆಗಳಾದವು. ಇದರಲ್ಲಿ ಸಣ್ಣ ಪುಟ್ಟ ಘಟನೆಗಳನ್ನ ಪಕ್ಕಕ್ಕಿಟ್ಟು ಕೆಲವು ಪ್ರಮುಖ ಘಟನೆಗಳನ್ನು ಮಾತ್ರ ನಾನು ಆರಿಸ್ಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆದ್ರೆ ಆಶ್ಚರ್ಯದ ಸಂಗತಿ ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕು ನಾನೇನು ಡೆಲ್ಲಿ ಗಯಾದ ಟ್ರೈನ್ ಇನ್ಸಿಡೆನ್ಸ್ ಹೇಳಿದ್ನೋ ಅದಕ್ಕಿಂತ ಒಂದು ದಿನ ಮುಂಚೆ ಶಬೀರ್ ಅನ್ನುವಂತ ಒಬ್ಬ ಕಲ್ಪ್ರಿಟ್ ನ ಇದರಲ್ಲಿ ಬಂಧಿಸಲಾಯಿತು. ಆ ಶಬೀರ್ 10 ಡಿಟೋನೇಟರ್ ಗಳನ್ನ ಇಟ್ಕೊಂಡು ಟ್ರೈನ್ ಅನ್ನ ಬ್ಲಾಸ್ಟ್ ಮಾಡಲಿಕ್ಕೆ ಬೇಕಾಗಿರುವಂತ ಪ್ರಯತ್ನ ಮಾಡ್ತಿದ್ದಾನೆ ಅಂತ ರಿಪೋರ್ಟ್ ಬಂತು. ಆದ್ರೆ ಇನ್ನೂ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ ಈ ಶಬೀರ್ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಆ ರಾಜ್ಯದಲ್ಲಿ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದವನು ಅಂತ ಗೊತ್ತಾದಾಗ ಆಶ್ಚರ್ಯದ ಸಂಗತಿ ನಿರ್ಮಾಣಗೊಂಡಿತ್ತು. ನನಗೆ ಯಾಕೆ ಇಷ್ಟನ್ನು ನಾನು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಇವ್ರು ಎಂಥ ಭಯಾನಕವಾಗಿರುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಇವರೆಲ್ಲರೂ ಸೇರ್ಕೊಂಡು ನಿರಂತರವಾಗಿ ಭಾರತವನ್ನ ಚೂರು ಮಾಡುವ ಮುಂದಿನ 1-1.5 ತಿಂಗಳುಗಳಲ್ಲಿ ಭಾರತವನ್ನ ಚೂರು ಮಾಡೋ ಪ್ರಯತ್ನ ಮಾಡ್ತಾರೆ, ಅನುಮಾನವೇ ಇಲ್ಲ.
ಎರಡು ವಿಚಾರ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಒಂದು, ಇನ್ನು ಕೆಲವೇ ದಿನಗಳಲ್ಲಿ ಯಾವುದಾದ್ರೂ ಟ್ರೈನ್ ಬ್ಲಾಸ್ಟ್ ಮಾಡುವಂತ ದೊಡ್ಡ ಪ್ರಯತ್ನವನ್ನು ಇವ್ರು ಮಾಡಬಹುದು, ಅಥವಾ ಟ್ರೈನ್ ಬ್ಲಾಸ್ಟ್ ಮಾಡುವ ಕಡೆ ನಮ್ಮೆಲ್ಲ ಇಂಟೆಲಿಜೆನ್ಸ್ ನ ಚಿಂತನೆಯನ್ನ ಅವರೆಲ್ಲರನ್ನು ಆ ಕಡೆ ಆಕರ್ಷಿಸಿಕೊಂಡು ಇವರು ಇದಕ್ಕಿಂತಲೂ ದೊಡ್ಡದಾಗಿರುವಂತದ್ದು ಏನಾದರೂ ಪ್ರಯತ್ನ ಮಾಡಬಹುದಾ? ಐ ಆಮ್ ನಾಟ್ ಶೋರ್. ಆದ್ರೆ ನಮ್ಮ ಇಂಟೆಲಿಜೆನ್ಸ್ ನವರಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ ಅನ್ನೋದಂತೂ ಖಂಡಿತವಾಗಿಯೂ ಸತ್ಯ. ಇಲ್ಲಿವರೆಗೂ ಒಂದು, ಇದು ಟ್ರೈನಿಗೆ ಸಂಬಂಧಪಟ್ಟಿದ್ದಾದ್ರೆ ಕಳೆದ ಒಂದು ತಿಂಗಳಲ್ಲಿ ಲವ್ ಜಿಹಾದ್ ನ ವಿಚಾರದಲ್ಲಿ ಏನೇನಾಯ್ತು ಅಂತ ನೀವು ನೋಡಬೇಕು. ಗುಜರಾತ್ ನ ಅಹಮದಾಬಾದ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಘಟನೆ ನಡೆದಿದೆ ಮಿತ್ರ. ಈ ಘಟನೆ ಹೇಗಿದೆ ಅಂತಂದ್ರೆ, ಈ ಘಟನೆಯಲ್ಲಿ ನೀವು ಗಮನಿಸಿದ್ರೆ ಆಶ್ಚರ್ಯ ಪಡ್ತೀರಾ. ಆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಟ್ರೈನ್ ಕಳ್ಳ ಒಬ್ಬ ಸಿಕ್ಕಾಕೊಂಡ. ಒಂದೇ ಭಾರತ್ ಟ್ರೈನ್ ಅಲ್ಲಿ ಕಳ್ಳತನ ಮಾಡ್ತಾ ಇದ್ದ ಮೊಹಮ್ಮದ್ ಶಾಬಾಜ್ ಅಂತ ಅವನ ಹೆಸರು. ಅವನು ಕಳ್ಳತನ ಮಾಡುವಾಗ ಆಗಸ್ಟ್ 31ಕ್ಕೆ ಸಿಕ್ಕಾಕೊಂಡ. ಸಹಜವಾಗಿ ಕಳ್ಳರನ್ನ ಹೇಗೆ ವಿಚಾರಣೆ ಮಾಡ್ತಾರೋ ಹಾಗೆ ವಿಚಾರಣೆ ಮಾಡ್ತಾ ಇದ್ರು. ಇವನ ಪಾಕೆಟ್ ಎಲ್ಲ ಸರ್ಚ್ ಮಾಡುವಾಗ ಇವನ್ ಪಾಕೆಟ್ ನಲ್ಲಿ ಒಂದು ಐಡಿ ಕಾರ್ಡ್ ಸಿಕ್ತು. ಆ ಐಡಿ ಕಾರ್ಡ್ ಸಿಗದೆ ಹೋಗಿದ್ರೆ ಬಹುಶಃ ಪೊಲೀಸರು ಅವ್ನು ಬಿಟ್ಬಿಡ್ತಿದ್ರು ಅಂತ ಅನ್ಸುತ್ತೆ. ಆ ಐಡಿ ಕಾರ್ಡ್ ನಲ್ಲಿ ಮೇಜರ್ ಹರ್ಷಿತ್ ಚೌಧರಿ ಅನ್ನುವಂತ ಹೆಸರು ಇತ್ತು. ಇವನದ್ದೇ ಫೋಟೋ, ಮೇಜರ್ ಹರ್ಷಿತ್ ಚೌಧರಿ ಅನ್ನುವಂತ ಹೆಸರು. ಗಾಬರಿಯಾಗಿ ಇವನ ಬಗ್ಗೆ ಎಲ್ಲ ವಿಚಾರಣೆ ನಡೆಸಲಿಕ್ಕೆ ಶುರು ಮಾಡಿದಾಗ ಗೊತ್ತಾಯ್ತು 2015ಕ್ಕೆ ಇವನ ಆರ್ಮಿಗೆ ಸೇರಿದ್ದ, 2024ಕ್ಕೆ ಇವನನ್ನ ಆರ್ಮಿಯಿಂದ ಎಕ್ಸ್ಪೆಲ್ ಮಾಡಲಾಗಿತ್ತು ಅಂತ. ಯಾಕೆ ಎಕ್ಸ್ಪೆಲ್ ಮಾಡಿದ್ರು ಅನ್ನುವಂತ ವಿವರ ಏನು ಬಂದಿಲ್ಲ. ಆದ್ರೂ ಇದರ ಕುರಿತಂತೆ ಆಳಕ್ಕೆ ಹೋಗ್ಬೇಕು ಅಂತ ಅವ್ರು ಪ್ರಯತ್ನ ಮಾಡುವಾಗ ಸರಿಯಾಗಿ ಮೊನ್ನೆ ಸೆಪ್ಟೆಂಬರ್ 13ನೇ ತಾರೀಕು ಪೊಲೀಸರ ಕೈಯಲ್ಲೇ ಮೊಬೈಲ್ ಇರುವಾಗ ಒಂದು ಹೆಣ್ಮಗಳ ಕಾಲು ಆ ಮೊಬೈಲಿಗೆ ಬಂತು. ಆ ಹೆಣ್ಮಗಳು ಹರ್ಷಿತ್ ಚೌಧರಿ ಇದಾರ ಅಂತ ಕೇಳಿದ್ರು. ಇವ್ರು ಯಾರು ಏನು ಅಂತ ಕೇಳಿದಾಗ ನಾನು ಇವನ್ ಹೆಂಡತಿ ಅಂತ ಕೇಳಿದಾಗ ಆಶ್ಚರ್ಯ ಆಯ್ತು ಅವರಿಗೆ. ಆ ಹೆಂಡತಿ ಮುಸ್ಲಿಂ ಆಗಿರಲಿಲ್ಲ, ಹಿಂದೂ ಆಗಿದ್ಲು. ಆನಂತರ ಅವಳಿಗೆ ಕೇಳಲಾಯ್ತು, ನಿಮ್ಮ ಯಜಮಾನ ಮುಸ್ಲಿಂ ಅಂತ ಗೊತ್ತಿದ್ಯಾ ಅಂತ ಕೇಳಿದಾಗ ಅವಳು ಗಾಬರಿ ವ್ಯಕ್ತಪಡಿಸಿದ್ಲು. ನಂಗೆ ಖಂಡಿತವಾಗಿಯೂ ಗೊತ್ತಿಲ್ಲ, ಆತ ಮುಸಲ್ಮಾನ ಅಂತ, ಅವನಿಗೆ ಮದುವೆ ಆಗಿರೋದು ನನಗೆ ಗೊತ್ತಿಲ್ಲ, ಇದು ನನಗೆಲ್ಲ ಹೊಸ ಸಂಗತಿ ಅಂತ ಆಕೆ ಹೇಳಿದಾಗ ಆಕೆಗೆಲ್ಲ ವಿಚಾರವನ್ನು ಹೇಳಿ ಆಕೆನೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವನು ನನಗೆ ಈ ತರದ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ಲು. ಮಿತ್ರ, ಅವನಿಗೆ ಸರಿಯಾಗಿ ಬಡದು ಬಾಯಿ ಬಿಡಿಸಿದ ಮೇಲೆ ಗೊತ್ತಾಯ್ತು ಹರ್ಷಿತ್ ಚೌಧರಿ ಮತ್ತು ತಾನೊಬ್ಬ ಆರ್ಮಿ ಆಫೀಸರ್ ಅನ್ನುವಂತ ಹೆಸರಿನಲ್ಲಿ ಆತ ಇದುವರೆಗೂ 24 ಹೆಣ್ಣು ಮಕ್ಕಳನ್ನ ಆತ ಮೋಸ ಮಾಡಿದ್ದಾನೆ. 24 ಹೆಣ್ಣು ಮಕ್ಕಳಿಗೆ ಆತ ಲವ್ ಜಿಹಾದ್ ನ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಅನ್ನುವಂತ ಭಯಾನಕವಾದ ಸಂಗತಿ ಈ ಇನ್ಸಿಡೆನ್ಸ್ ಇಂದ ಹೊರಗೆ ಬಂದಿದೆ. ಒಂದೇ ಭಾರತ್ ನಲ್ಲಿ ಕಳ್ತನಕ್ಕೆ ಅಂತ ಸಿಕ್ಕಾಕೊಂಡ ವ್ಯಕ್ತಿ ಯಾವ ಪರಿ ಭಯಾನಕವಾದ ಕೇಸಲ್ಲಿದ್ದಾನೆ ಅಂತ ನೋಡಿ. ಇದು ಲವ್ ಜಿಹಾದ್ ನಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಡೆದಿರುವಂತ ಘಟನೆ. ಸೆಪ್ಟೆಂಬರ್ 23ನೇ ತಾರೀಕು ನಾವು ಬೆಂಗಳೂರಿನವರಿಗೆ ಪ್ರತ್ಯೇಕವಾಗಿ ಹೇಳಬೇಕಾದಂತ ಅಗತ್ಯ ಏನಿಲ್ಲ. 29 ವರ್ಷದ ಮಹಾಲಕ್ಷ್ಮಿ ಅನ್ನುವಂತ ಹೆಣ್ಣು ಮಗಳನ್ನ ಮಲ್ಲೇಶ್ವರಂನಲ್ಲಿ ಸುಮಾರು 50 ಚೂರುಗಳನ್ನ ಮಾಡಿ ಸೂಟ್ ಕೇಸಲ್ಲಿ ತುಂಬಿಡ್ಲಾಗಿತ್ತು, ಫ್ರಿಡ್ಜ್ ನಲ್ಲಿ ತುಂಬಿಡ್ಲಾಗಿತ್ತು. ಅಕ್ಕಪಕ್ಕದ ಮನೆಯವರು ವಾಸನೆ ಬರ್ತಿದೆ ಅಂತ ಹೇಳಿದಾಗ ಗೊತ್ತಾಯ್ತು ಈ ಹುಡುಗಿಗೆ ಹೀಗಾಗಿದೆ ಅಂತ. ಗಂಡನ ಜೊತೆ ಜಗಳ ಮಾಡ್ಕೊಂಡು ಇದ್ದವಳು ಆಕೆ. ನನಗೂ ಪೂರ್ಣ ರಿಪೋರ್ಟ್ ನಾನು ಇನ್ನು ಓದ್ಲಿಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಈ ಕುರಿತಂತೆ ನಡೀತಾ ಇದೆ. ಗಂಡನ ಜೊತೆ ಜಗಳ ಇತ್ತು, ಮತ್ತೊಬ್ಬನ ಜೊತೆ ಅಫೇರ್ ಇತ್ತು. ಆ ಅಫೇರ್ ಮಾಡಿದವನು ಯಾರಿದ್ದಾನೋ ಅವನಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಅವನು ಒರಿಸ್ಸಾದವನು, ಈಗ ಪಶ್ಚಿಮ ಬಂಗಾಳದಲ್ಲಿದ್ದಾನೆ. ಇವನನ್ನ ಹುಡುಕ್ ತೆಗಿತೀವಿ ಅಂತ ಇವತ್ತು ಕೂಡ ರಿಪೋರ್ಟ್ ಬಂದಿದೆ. ಆದ್ರೆ ಆ ಮಹಾಲಕ್ಷ್ಮಿ ಅನ್ನುವಂತ ಹೆಣ್ಣು ಮಗಳು ಮಾತ್ರ 50 ಚೂರ್ ಆಗಿ ಹೋಗಿದ್ದಾಳೆ ಅನ್ನೋದನ್ನ. ಆದ್ರೆ ಬೇಸರದ ಸಂಗತಿ ಏನು ಅಂತಂದ್ರೆ ಈ ಕೇಸನ್ನು ಬಹಳ ಬೇಗ ಮರೆತು ಬಿಟ್ಟಿದ್ದೀವಿ. ಆಗಿನ್ನು 4-5 ದಿನ ಆಗ್ಲಿಲ್ಲ, ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಯಾರು, 50 ಚೂರ್ ಆಗಿತ್ತ ಅಂತ ಕೇಳುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ದುರಂತಕಾರಿ ಸಂಗತಿ ಮಿತ್ರರೇ. ಸೆಪ್ಟೆಂಬರ್ 23ನೇ ತಾರೀಕು ಇನ್ನು ನೋವಿನ ಸಂಗತಿ. ಇದು ಹಿಂದೂ ಮುಸಲ್ಮಾನರ ಪ್ರಶ್ನೆ ಅಲ್ಲ, ಆದ್ರೆ ಯಾರ ಮೇಲಾದ್ರೂ ಅದು ಅನ್ಯಾಯವೇ ಸರಿ. ರಾಜಸ್ಥಾನದ ಆಲ್ವಾರ್ ಅನ್ನುವಂತ ಒಂದು ಜಾಗ, ಆ ಜಾಗದಲ್ಲಿ ಮಸೀದಿಯಲ್ಲಿ ಜನರಿಗೆ ಬುದ್ಧಿವಾದವನ್ನು ಹೇಳುವಂತ ಸ್ಥಾನದಲ್ಲಿದ್ದಂತ ಅಜ್ಜಾದ್ ಅನ್ನುವಂತ 22ರ ತರುಣ ಮಸೀದಿಯ ಎದುರುಗಡೆ ಇದ್ದಂತ ಒಂದು ಮನೆಯ ಎದುರಿಗೆ ಆಟ ಆಡುತ್ತಿದ್ದಂತ 5 ವರ್ಷದ ಪುಟ್ಟ ಹೆಣ್ಣು ಮಗಳನ್ನ ಮಸೀದಿಗೆ ಕರ್ಕೊಂಡೋಗಿ ರೇಪ್ ಮಾಡಿದ್ದಾನೆ. ಮಗಳು ಕಾಣ್ತಿಲ್ಲ ಅಂತ ಆ ತಾಯಿ ಮಸೀದಿಗೆ ಹೋಗಿ ಹುಡುಕಾಡ್ತಿರ್ಬೇಕಾದಾಗ ಮಸೀದಿಯಲ್ಲಿ ಪ್ರಕರಣ ಬೆಳಕಿಗೆ ಬಂದು ಅವನು ಅದು ಗೊತ್ತಾಗಿದ ತಕ್ಷಣ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಇದು ಹೊರಗೆ ಬಂದಿದೆ. ದೊಡ್ಡ ಗಲಾಟೆ ನಡೀತಿದೆ. ಸೆಪ್ಟೆಂಬರ್ 23ನೇ ತಾರೀಕು ನಡೆದ ಘಟನೆ ಮಿತ್ರರೆ. ಸೆಪ್ಟೆಂಬರ್ 24ನೇ ತಾರೀಕು ಇನ್ನೂ ಭಯಾನಕವಾದ ಒಂದು ಸಂಗತಿ ನಡೆದಿದೆ. ಇದನ್ನ ಹೇಳಬೇಕಾದ್ರೂ ಬಹಳ ಸಂಕಟ ಅನ್ಸುತ್ತೆ. ಯುಪಿಯ ಲಕ್ನೋಲ್ಲಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಲ್ಲಿ ಡ್ಯಾನಿಶ್ ಅಮೀನ್ ಮತ್ತು ಅವನ 3 ಜನ ಮಿತ್ರರು ಸೇರ್ಕೊಂಡು ಒಟ್ಟು 5 ಜನ ಸೇರಿಕೊಂಡು ಅವನ ಡ್ಯಾನಿಶ್ ಅಮೀನ್ ಮತ್ತು 3 ಜನರು 5ನೇ ಕ್ಲಾಸ್ ಹೋಗ್ತಾ ಇದ್ದಂತ ಒಂದು ಪುಟ್ಟ ಹೆಣ್ಣು ಮಗಳನ್ನ, 5ನೇ ಕ್ಲಾಸ್ ಅಂತಂದ್ರೆ ನನಗನ್ಸುತ್ತೆ 10ರಿಂದ 11 ವರ್ಷದ ಪುಟ್ಟ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿಕೊಂಡು ಪ್ಯಾರಡೈಸ್ ಶಾಂತಿ ಇನ್ ಅನ್ನುವಂತ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಆ ಹೋಟೆಲ್ನಲ್ಲಿ ಆ 11 ವರ್ಷದ ಮಗುವನ್ನ 5 ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಗ್ಯಾಂಗ್ ರೇಪ್ ಮಾಡಿ ಆ ಮಗುವನ್ನು ತಂದು ಆ ಮನೆ ಎದುರಿಗೆ ಬಿಸಾಕ್ ಹೋಗಿದ್ದಾರೆ. ಏನು ಹೇಳ್ತೀರಾ ಈ ಹೈವಾನಿಯತ್ತಿಗೆ?
ಮಿತ್ರರೆ, ಸೆಪ್ಟೆಂಬರ್ 18ನೇ ತಾರೀಕು ಭೋಪಾಲ್, ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕಾಸಿಂ ರೇಹಾನ್ ಅನ್ನುವಂಥ 28 ವರ್ಷದ ಒಬ್ಬ ಕಂಪ್ಯೂಟರ್ ಟೀಚರ್, ಒಂದು ಸ್ಕೂಲ್ನಲ್ಲಿ ಕಂಪ್ಯೂಟರ್ ಟೀಚ್ ಮಾಡುವಂಥವರು 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಸ್ಕೂಲ್ನಲ್ಲಿ. ತಾಯಿಗೆ ಯಾವಾಗ ಗೊತ್ತಾಯ್ತಂತೆ ಗೊತ್ತಾ? ಮಗು ಮನೆಗೆ ಬಂದಾಗ ಅದರ ಮರ್ಮಾಂಗದ ಜಾಗದಲ್ಲಿ ಗಾಯಗಳಾಗಿದೆ, ಯಾಕೆ ಏನು ಅಂತ ವಿಚಾರಿಸಿದಾಗ ಆ ಮಗು ತನ್ನ ತೊದಲು ನುಡಿಯಲ್ಲಿ ಏನೋ ಹೇಳ್ತು, ಏನು ಅಂತ ಹುಡ್ಕೊಂಡು ಬಂದರೆ ಅದು ಕಂಪ್ಯೂಟರ್ ಟೀಚರ್ನ ಕರಾಮತ್ತು, ಆತ ಮಾಡಿದ ಕೆಲಸ ಅಂತ ಗೊತ್ತಾದಾಗ ಈಗ ಕಂಪ್ಲೇಂಟ್ ಕೊಡಲಾಗಿದೆ. ಬಹಳ ದೊಡ್ಡ ಗಲಾಟೆ ಆ ವಿಚಾರದಲ್ಲಿ ಅಲ್ಲಿ ನಡೀತಾ ಇದೆ. ಸೆಪ್ಟೆಂಬರ್ 24ನೇ ತಾರೀಕು, ಇದಂತೂ ನನ್ಗೆ ಗೊತ್ತಿದೆ, ನಾನು ಹೇಳಿದ ನಂತರ ನೀವು ಕೂಡ ಜೀರ್ಣಿಸ್ಕೊಳ್ಳಿಕ್ಕಾಗಲ್ಲ, ಅಸಹ್ಯ ಅನ್ಸುತ್ತೆ. ನಾನು ನನ್ನ ಕೆಲವು ಮುಸ್ಲಿಂ ಮಿತ್ರರ ಜೊತೆ ಇದನ್ನು ಮಾತಾಡುವಾಗಲೂ ಅವರು ಕೂಡ ಅಸಹ್ಯಕರವಾಗಿರುವಂತಹ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಇಂಪಾಸಿಬಲ್ ಇದನ್ನು ಜೀರ್ಣಿಸ್ಕೊಳ್ಳಕ್ಕೆ. UPಯ ಬುಲಂದ್ ಶಹರ್ನಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಏನು ಅಂತಂದ್ರೆ, ಒಂದು ಹೆಣ್ಮಗಳು ಜನವರಿ 23ನೇ ತಾರೀಕು ತನಗೆ ರೇಪ್ ಆಗಿದೆ. ಕತೆ ಪೂರ್ತಿ ಕೇಳಿಸ್ಕೊಳ್ಳಿ, ಬಹಳ ಅಸಹ್ಯ ಅನ್ಸುತ್ತೆ. ಜನವರಿ 23ನೇ ತಾರೀಕು 2023ರ ಜನವರಿ ತಿಂಗಳಲ್ಲಿ, ಅಂದ್ರೆ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ಒಬ್ಬ ಹೆಣ್ಮಗಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ, ನನಗೆ ಅತ್ಯಾಚಾರ ಆಗಿದೆ ಅಂತ. ಅತ್ಯಾಚಾರ ಆದ ನಂತರ ಯಾರ ಮೇಲೆ ಕಂಪ್ಲೇಂಟ್ ಆಕೆ ಕೊಡ್ತಿದ್ದಾಳೆ ಅಂತಂದ್ರೆ, ನನಗೆ ಅತ್ಯಾಚಾರ ಮಾಡಿದ್ದು ನನ್ನ ಮಗ ಅಂತ ಆಕೆ ಕಂಪ್ಲೇಂಟ್ ಕೊಡ್ತಾಳೆ. ಆ ಮಗನನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದಾಗ ಆ ಮಗನ ಕುರಿತಂತೆ ವಿಚಾರಣೆ ನಡೆದು ಮೊನ್ನೆ ಸೆಪ್ಟೆಂಬರ್ 24ಕ್ಕೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ, ಆ ತಾಯಿ ಅವತ್ತಿನ ದಿನ ಹೇಳಬೇಕಾದ್ರೆ ಹೇಳ್ಕೊಳ್ತಾಳೆ, ನನ್ನ ಯಜಮಾನರು ತೀರ್ಕೊಂಡ್ರು, ನನ್ನ ಮಗ ನನಗೆ ಬಂದು ಹೇಳ್ತಾ ಇದ್ದ, ನೀನು ಹೇಗಿದ್ರು ಗಂಡ ಇಲ್ಲ ನಿನಗೆ, ನೀನು ನನಗೆ ಹೆಂಡತಿ ಆಗ್ಬಿಡು ಅಂತ ಕೇಳ್ಕೊಂಡ. ನನಗದು ಅಸಹ್ಯ ಅನ್ನಿಸ್ತು ಅಂತ ಗೊತ್ತಾದಾಗ ಅವನನ್ನು ರೇಪ್ ಮಾಡಿದ ಅಂತ ತಾಯಿ ಹೇಳ್ತಾಳಲ್ಲ, ಎಂಥ ಜನಾಂಗ ಅಂತ ನನಗೆ ಯೋಚನೆ ಆಗುತ್ತೆ ರೀ. ಬಹಳ ಕಷ್ಟ, ಇದನ್ನೆಲ್ಲ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ಫೈನ್, ನಾನು ಇದನ್ನ ಬೇಕಿದ್ರೆ ನೀವೆಲ್ಲರೂ ಕೂಡ ಒಂದು ಸಣ್ಣ ಗೂಗಲ್ ಸರ್ಚ್ ಮಾಡಿದರೆ ಬಹುತೇಕ ಎಲ್ಲ ಪತ್ರಿಕೆಗಳು ಈ ಕುರಿತಂತೆ ಬರೆದಿವೆ. ANI ಸ್ಪೆಷಲ್ ರಿಪೋರ್ಟ್ ಮಾಡಿದೆ, ಆ ವ್ಯಕ್ತಿಯ ಫೋಟೋ ಕೂಡ ಆಗಿದೆ. ತುಂಬಾ ಅಸಹ್ಯ ಅನಿಸುವಂತ ಸಂಗತಿ. ಮಿತ್ರ, ಇಷ್ಟು ಒಂದು ಕಡೆ ಆದರೆ, ಇನ್ನು ದೇಶದಾದ್ಯಂತ ಕಳೆದ ಒಂದು ತಿಂಗಳಲ್ಲಿ ನಾವೆಲ್ಲರೂ ಚೌತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರೆ ಎಷ್ಟು ಕಡೆ ಕಲ್ಲೆಸೆತಗಳು ನಡೆದಿವೆ ಗೊತ್ತಾ? ಸೆಪ್ಟೆಂಬರ್ 9ನೇ ತಾರೀಕು ಗುಜರಾತಿನ ಸೂರತ್ನಲ್ಲಿ ಚೌತಿಯ ಗಣೇಶನ ಪೆಂಡಾಲ್ ಮೇಲೆ ಕಲ್ಲೆಸ್ತಿದ್ದಾರೆ. ಎಸ್ದವರೆಲ್ಲ ಮೈನರ್ ಹುಡುಗರು, 6 ಜನ. ಇನ್ನು 12 ದಾಟದಂತ ಪುಟ್ಟ ಪುಟ್ಟ ಮಕ್ಕಳು ಬಂದು ಕಲ್ಲು ಹುಡ್ಕೊಂಡು ಆ ಕಲ್ಲನ್ನ ಎಸೆಯುವಂತ ಪ್ರಯತ್ನ ಇತ್ತಲ್ಲ, ಆ ಪ್ರಯತ್ನ ಅಲ್ಲಾಗಿದೆ. ಅವ್ರ 6 ಜನಕ್ಕೆ ಉಳಿದ 26-27 ಜನ ಸಹಾಯಕರಾಗಿದ್ರು. ಅಷ್ಟು ಜನರನ್ನ ಪೊಲೀಸರು ಆ ನಂತರ ಬಂಧಿಸಿದ್ದಾರೆ. 33 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 6 ಜನ ಮೈನರ್ಗಳು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ 20ನೇ ತಾರೀಕಿನ ಈ ದೇಶದ ಅನೇಕ ಘಟನೆಗಳನ್ನು ಉಲ್ಲೇಖ ಮಾಡಲ್ಲ, ಸುಮ್ಮನೆ ಇಂಥದ್ದೊಂದು ಘಟನೆ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಸೆಪ್ಟೆಂಬರ್ 20ನೇ ತಾರೀಕು ದಾವಣಗೆರೆಯಲ್ಲಿ ನಾವು ಏನು ಗಣೇಶೋತ್ಸವ ತಗೊಂಡು ಹೋಗ್ತಾ ಇದ್ವೋ ಅದರ ಮೇಲೆ ಕಲ್ಲು ಎಸೆಯಲಾಯಿತು. ದೇವರನ್ನ ಭಂಜನೆಗೊಳಿಸುವಂತ ಪ್ರಯತ್ನ ಮಾಡಲಾಯಿತು. ಬುತ್ ಶಿಕನ್ ಅಂತ ಅವತ್ಯಾರನ್ನು ಕರೀತಿದ್ರಲ್ಲ, ಮೂರ್ತಿ ಭಂಜಕರನ್ನ, ಇವತ್ತು ನಮ್ಮ ಎದುರುಗಡೆನೆ ಕಲ್ಲು ಎಸೆದು ಮೂರ್ತಿ ಭಂಜನೆ ಮಾಡುವಂತ ಜನ ಇದ್ದಾರೆ. ದುರಂತಕಾರಿ ಸಂಗತಿ. ಸೆಪ್ಟೆಂಬರ್ 17ನೇ ತಾರೀಕು ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಒಂದು ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಅದು ಹಿಂದೂಸ್ತಾನಿ ಮಾಸ್ಕ್ ಹತ್ರ ಬಂದ ತಕ್ಷಣ ಮಾಸ್ಕ್ ಒಳಗಿದ್ದಂಥವರು ಕಲ್ಲು ಎಸೆಲಿಕ್ಕೆ ಶುರು ಮಾಡಿದ್ರು. ಬಹಳ ದೊಡ್ಡ ಆನಂತರ ಜಟಾಪಟಿಗಳು ನಡೆದವು. ಪೊಲೀಸರು ಬಂದು ಇದನ್ನು ಬಿಡಿಸಬೇಕಾದಂತ ಪರಿಸ್ಥಿತಿ ಬಂತು. ಸೆಪ್ಟೆಂಬರ್ 15ನೇ ತಾರೀಕು UPಯ ಮಹೋಬಾ ಅನ್ನುವಂಥ ಜಾಗದಲ್ಲಿ, ಕೋತ್ವಾಲಿ ಏರಿಯಾದಲ್ಲಿ ಹೀಗೆ ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕಲ್ಲೆಸೆಯಲಾಯಿತು. ಅಲ್ಲಿ ದೊಡ್ಡದಾಗಿರುವಂತ ಪ್ರಯತ್ನ ನಡೀತು. ಮತ್ತು ನೀವು ಕರ್ನಾಟಕದ ಸುದ್ದಿಗೆ ಬಂದ್ರೆ ಹೇಳದೆ ಬೇಡವಾ, ನಾನು ಬಹಳ ಹೇಳಬೇಕಾದ್ರೆ ಸಂಕಟ ಏನು ಅಂತಂದ್ರೆ, ನೀವು ಗಣೇಶನನ್ನ ಇಡಬೇಕು ಅಂದ್ರೆ 28 ಪರ್ಮಿಷನ್ ತೆಗೆದುಕೋಬೇಕು. ನೀವು ಗಣೇಶನ್ ಇಡಬೇಕು ಅಂದ್ರೆ ಇದರಲ್ಲಿ ಏನಾದರೂ ಸಮಸ್ಯೆ ಆದ್ರೆ ನನ್ನ ಜೈಲಿಗೆ ಹಾಕ್ಬೋದು ಅನ್ನೋ ತರದ ಮುಚ್ಚಳಿಕೆಯನ್ನ ಬರ್ಕೊಡಬೇಕು. ಪೊಲೀಸರು ಬಂದು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತ ಹೆದರಿಸ್ತಾರೆ. ಅದಕ್ಕೂ ತಗ್ಗಿ ಬಗ್ಗಿ ನೀವೇನಾದರೂ ಗಣೇಶ ಇಡ್ತೀರಾ ಅಂತಂದ್ರೆ ಸೆಲ್ಯೂಟ್ ಹಾಕಬೇಕಾದಂತ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಮಿತ್ರ, ಇದು ಕಳೆದ ಒಂದು ತಿಂಗಳಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಈ ಒಂದು ತಿಂಗಳಲ್ಲೇ ಈದ್ ಮಿಲಾದ್ ಪ್ರೊಸೆಷನ್ಗಳು ಆದವು. ಈ ಈದ್ ಮಿಲಾದ್ ಪ್ರೊಸೆಷನ್ ನ ಹೊತ್ತಿನಲ್ಲಿ ನಾನು ಕರ್ನಾಟಕದ ವಿಚಾರವೇ ಹೇಳೋದಾದ್ರೆ, ದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಕೋಲಾರದಲ್ಲಿ, ಬೆಳಗಾವಿಯಲ್ಲಿ, ಬಾಗಲಕೋಟೆಯಲ್ಲಿ ಮತ್ತು ಬೆಂಗಳೂರಿನಲ್ಲೂ ಕೂಡ ಪ್ಯಾಲೆಸ್ತೇನಿನ ಧ್ವಜ ಹೆಮ್ಮೆಯಿಂದ ಹಾರಾಡಿತು. ಆ ಬೆಳಗಾವಿಯಲ್ಲಂತೂ ಪ್ಯಾಲೆಸ್ತೇನಿನ ಧ್ವಜ ಹೇಗೆ ಹಾರಾಡಿತು ಅಂತಂದ್ರೆ, 200 ಮೀಟರ್ ಉದ್ದದ ಪೆಂಡಾಲನ್ನೇ ಪ್ಯಾಲೆಸ್ತೇನಿನ ಧ್ವಜದ ಶೈಲಿಯಲ್ಲಿ ಮಾಡಲಾಗಿದ್ದನ್ನ ನಾವು ನೋಡಿದ್ವಿ. ಎಲ್ಲ ಟಿವಿಗಳು ಅದನ್ನ ವರದಿ ಮಾಡಿದ್ವು. ದುರಂತ ಏನು ಅಂತಂದ್ರೆ, ಸೆಪ್ಟೆಂಬರ್ 20ನೇ ತಾರೀಕು ಈ ನಾಡಿನ ರಾಜ್ಯದ ಮಂತ್ರಿಯಾಗಿರುವಂತ ಜಮೀರ್ ಅವರು ಹೌಸಿಂಗ್ ಮತ್ತು ವಸತಿ ಮತ್ತು ವಕ್ಫ್ ಬೋರ್ಡ್ ನ ಮೈನಾರಿಟಿ ಮಿನಿಸ್ಟರ್ ಆಗಿದ್ದಾರೆ. ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಫ್ಲಾಗ್ ಹಾರಾಡಿಸೋದ್ರಲ್ಲಿ ತಪ್ಪೇನೂ ಇಲ್ಲ, ಘೋಷಣೆ ಕೂಗಿದ್ರೆ ಮಾತ್ರ ತಪ್ಪು
ತಪ್ಪು ಅಂತ ಹೇಳುವಂತ ಸ್ಥಿತಿ ಬಂತು. ಬಾಗಲಕೋಟೆ ಅಂತ ಭಾಗಗಳಲ್ಲಿ ಮತ್ತು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ, ಕೋಲಾರದಲ್ಲೂ ಕೂಡ 313 ಅನ್ನುವಂತ ನಂಬರ್ ಇರುವಂತ ಫ್ಲಾಗ್ ಅನ್ನ ಹಾರಾಡಿಸಲಾಯಿತು. 313 ಏನು ಅಂತ ಬಹಳ ಜನ ನಂಗೆ ಪರ್ಸನಲ್ ಆಗಿ ಕೇಳಿದ್ರು. 313 ಅನ್ನೋದು ಬದ್ರ್ ಯುದ್ಧ, ಅದು ಪ್ರಾಫೆಟರ ನೇತೃತ್ವದಲ್ಲಿ ನಡೆದಂತಹ ಯುದ್ಧದಲ್ಲಿ ಅವ್ರ ಜೊತೆಗೆ 313 ಜನ ಸೈನಿಕರು ಏನು ಕೆಲಸ ಮಾಡಿದ್ರು, ಯುದ್ಧ ಮಾಡಿದ್ರು, ಅವರ ಸ್ಮರಣೆಗೋಸ್ಕರ ಅದನ್ನು ಮಾಡೋದು. ಅಂದ್ರೆ ಇದೊಂದು ಯುದ್ಧ ಎನ್ನುವಂತ ಪರಿಕಲ್ಪನೆಯಿಂದ ಮಾಡೋದು. ಅದನ್ನು ತುಂಬಾ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲೂ ಅವ್ರು ಹಾಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ನಮ್ಗೆ ಅದರಲ್ಲಿ ಏನು ಆಪತ್ತಿ ಇಲ್ಲ ಅನ್ನೋ ತರ ನಾವಿದ್ದೀವಿ, ಫೈನ್. ಇದರ ಉದ್ದೇಶ ಏನು ಅನ್ನೋದನ್ನ ನೀವು ಯೋಚನೆ ಮಾಡಬೇಕಷ್ಟೇ. ನಾನು ನಿಮ್ಮ ಮುಂದೆ ಡಾಟಾ ಮಾತ್ರ ಇಡ್ತಾ ಇದ್ದೀನಿ. ಇನ್ನು ಸರ್ ತನ್ಸೆಜುದಾ ಅನ್ನುವಂತ ಹೋರಾಟ ದೇಶದಾದ್ಯಂತ ಕೆಲವು ಕಡೆಗಳಲ್ಲಿ ಶುರುವಾಗಿದೆ. ಸರ್ ತನ್ಸೆಜುದಾ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ನೂಪುರ್ ಶರ್ಮಾ ತನ್ನ ಟಿವಿ ಡಿಬೇಟ್ ನಲ್ಲಿ ಒಂದು ವಿಚಾರವನ್ನು ಹೇಳಿದ್ಲು. ಅದನ್ನ ಎಲ್ಲ ಮುಸ್ಲಿಂ ಕ್ಲರಿಕ್ಗಳು ಹೇಳಿದ್ರು. ಆಕೆ ಹೇಳಿದ್ದು ಅಧಿಕೃತವಾಗಿ ಸತ್ಯ, ಅದು ನಮ್ಮ ಕುರಾನ್ ಮತ್ತು ಹದೀಸ್ಗಳಲ್ಲಿ ನಾವು ಒಪ್ಕೊಳ್ಬಹುದು. ಆದ್ರೆ ಆಕೆ ಹೇಳಿರುವಂತ ಶೈಲಿ ಸರಿ ಇಲ್ಲ ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದ್ರು. ಆಕೆಯ ತಲೆಯನ್ನ ಕಡಿಬೇಕು ಅಂತ ಹೇಳಿದ್ರು. ಒಂದು ಮಾತು ಮುಸಲ್ಮಾನರಲ್ಲಿದೆ, ಗುಸ್ತಾಖೆ ನಬಿಗೆ ಏಕ್ ಹಿ ಸಜಾ, ಸರ್ ತನ್ ಸೆ ಜುದಾ ಅಂತ. ತಮ್ಮ ಪ್ರವಾದಿ ಮೊಹಮ್ಮದರಿಗೆ ಅವರಿಗೆ ಏನಾದ್ರೂ ಒಂದೇ ಒಂದು ಗುಸ್ತಾಖಿ ಮಾಡಿದ್ರೆ, ಅವ್ರ ಕುರಿತಂತೆ ತಪ್ಪು ಸಂಗತಿಗಳನ್ನ ಹೇಳಿದ್ರೆ, ಅವ್ರ ಬಗ್ಗೆ ಅಪದ್ದದ ಮಾತುಗಳನ್ನ ಆಡಿದ್ರೆ ಅವನ ತಲೆಯನ್ನ ಕಡಿಯೋದೊಂದೇ ಮಾರ್ಗ ಅನ್ನೋದು ಅದರ ಅರ್ಥ. ಈ ಸರ್ ತನ್ ಸೆ ಜುದಾ ಅನ್ನೋದು ಪ್ರಜಾಪ್ರಭುತ್ವದ ನಾಡಿನಲ್ಲಿ ನಡೆಯುವಂತ ಸಂಗತಿ ಅಲ್ಲ. ಆದರೆ ದುರಂತ ಈ ಅನೌನ್ಸ್ಮೆಂಟ್ ಎಲ್ಲರೂ ಮಾಡ್ತಾರೆ, ಆದರೆ ವಿರೋಧಿಸುವಂತವ್ರು ಯಾರೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಗಂಭೀರವಾದ ಘಟನೆ ನಡೀತು ಇತ್ತೀಚೆಗೆ. ರಾಮಗಿರಿ ಮಹಾರಾಜರು, ತಮ್ಮ ತುಂಬಾ ದೊಡ್ಡ ಫಾಲೋಯಿಂಗ್ ಇರುವಂತಹ ರಾಮಗಿರಿ ಮಹಾರಾಜರು, ಅವರು ತಮ್ಮ ಪ್ರವಚನದಲ್ಲಿ ಪ್ರವಾದಿ ಮಹಮ್ಮದರ ಕುರಿತಂತೆ ಕೆಲವು ಸಂಗತಿಗಳನ್ನು ಹೇಳಿದ್ರು. ಪ್ರವಾದಿಯವರ ಬಗ್ಗೆ ಆ ಸಂಗತಿಗಳನ್ನು ಕೇಳಿದಂತ ಮುಸಲ್ಮಾನರು ಅದರ ಬಗ್ಗೆ ಕೂಗಾಡ್ಲಿಕ್ಕೆ ಶುರು ಮಾಡಿದಾಗ ನಾರಾಯಣ್ ರಾಣೆ ಅನ್ನುವಂತ MLA ಅವರು ಹೇಳಿದ್ರು, ಪ್ರವಾದಿಯವರ ಕುರಿತಂತೆ ಹೇಳುವಂತ ಅಧಿಕಾರ ಅವರಿಗಿದೆ, ಯಾರ ಕುರಿತಂತೆ ಆದ್ರೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ನೀವು ಅದಕ್ಕೆ ಹೌದು ಅಲ್ಲ ಅಂತ ಮಾತಾಡಿ ಅನ್ನೋ ತರ ಸ್ವಲ್ಪ ಗಂಭೀರವಾಗಿ ಮಾತನಾಡಿದ್ರು. ಮುಸಲ್ಮಾನರದ್ದು ಸ್ಟ್ರೀಟ್ ಪವರ್ ನಿಮ್ಗೆ ಗೊತ್ತೇ ಇದೆ. ಸುಮಾರು ಸಾವಿರಾರು ಜನ ಆ ನಂತರ ಓವೈಸಿಯ ಮಾತುಗಳನ್ನು ಕೇಳಿಕೊಂಡು, ಆನಂತರ ಅಲ್ಲಿನ ಲೋಕಲ್ ಕೆಲವು ಲೀಡರ್ಗಳ ಮಾತನ್ನ ಕೇಳಿಕೊಂಡು ಬೀದಿಗೆ ಧಾವಿಸಿ ಬಂದರು. ನೀವು ಮಹಾರಾಷ್ಟ್ರದಲ್ಲಿ ಇವರು ಬೀದಿಗೆ ಬಂದಾಗ, ಕಳೆದ 2 ದಿನಗಳ ಹಿಂದೆ, ನಿನ್ನೆ ಅಥವಾ ಮೊನ್ನೆ ಅವರು ಬೀದಿಗೆ ಬಂದಾಗ ಸಾವಿರ ಕಾರುಗಳು ಅದನ್ನ ಇಡೀ ಬೀದಿಯನ್ನ ಆವರಿಸಿಕೊಂಡ್ಬಿಟ್ಟಿತ್ತು. ಮೇನ್ ರೋಡ್ ಅನ್ನ ಬ್ಲಾಕ್ ಮಾಡಿಬಿಟ್ಟಿದ್ರು. ಯಾರು ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಿಡಲ್ಲ ಅನ್ನುವಂತ ವಾತಾವರಣ ಇತ್ತು. ಇನ್ನೇನು ಆಕ್ರಮಣ ಮಾಡಿ ಮುಂಬೈಗೆ ಏನೋ ಮಾಡ್ತಾರೆ ಅಂದಾಗ ಮಹಾರಾಷ್ಟ್ರದ ಪೊಲೀಸರು, ಅಲ್ಲಿ ದೇವೇಂದ್ರ ಫಡ್ನವೀಸು ಅವರು ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ ಕೊಡಬೇಕಾಗಿರುವಂತಹ ಶಿಕ್ಷೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾವ ತರದ ಲಾಠಿ ಚಾರ್ಜ್ ಆಗಿದೆ ಅಂತಂದ್ರೆ ಕುಯ್ಯೋ ಮರ್ರೋ ಅನ್ಕೊಂಡು ಅನಂತರ ಓಡಿದ್ದಾರೆ. ಆದರೆ ಸ್ಟ್ರೀಟ್ ಪವರ್ ಜೋರಾಗಿದೆ ಮಿತ್ರರೆ. ಎಲ್ಲಿ ಬೇಕಿದ್ರು ಅವರು ದೊಡ್ಡ ಸಂಖ್ಯೆಯಲ್ಲಿ ಯಾವ ಕ್ಷಣದಲ್ಲಿ ಬೇಕಿದ್ರು ಜಾಯ್ನ್ ಆಗಬಲ್ಲರು. ಇದು ಬಹಳ ಕಠಿಣವಾಗಿರುವಂತಹ ಸಂಗತಿ. ನನಗೆ ಇನ್ನೊಂದು ವಿಡಿಯೋ ಇಡೀ ಇಂಟರ್ನೆಟ್ ನಲ್ಲಿ ಅಥವಾ ಟ್ವಿಟರ್ ನಲ್ಲಿ ನಾನು ನೋಡಿದ್ದು ಬಹಳ ಬೇಸರ ಅನ್ಸಿದ್ದು ಯಾವುದು ಅಂತಂದ್ರೆ, ಈ ರೀತಿ ಇವರು ಸರ್ ತನ್ಸೆಜುದಾ ಅನ್ನುವಂತ ಘೋಷಣೆ ಕೂಗ್ಲಿಕ್ಕೆ ಹೋಗ್ತಿರ್ಬೇಕಾದಾಗ ನಿಮಗೆ ವೆಹಿಕಲ್ ನಾವು ಕೊಡ್ತೀವಿ ಅಂತ ಒಬ್ಬ ಸೆಕ್ಯುಲರ್ ಹಿಂದೂ ತಾನೊಂದು ವೆಹಿಕಲ್ ನ ಕೊಟ್ಟು ಆ ವೆಹಿಕಲ್ ಅಲ್ಲಿ ಅವ್ರಿಗೆ ಕಳಿಸ್ಕೊಡೋದನ್ನ ನೋಡಿದಾಗ ನನಗನ್ನಿಸ್ತು, ಯಾವ ತರದ ದಡ್ಡತನದಲ್ಲಿ ನಾವಿದ್ದೀವಿ. ನಾವೇ ಕುಳಿತಿರುವ ಕೊಂಬೆಯನ್ನ ಕೆಡವೋದಕ್ಕೆ, ಕಟ್ ಮಾಡೋದಕ್ಕೆ ನಾವೇ ಕೊಡಲಿಯನ್ನ ಕೊಟ್ಟು ಈ ಕೊಂಬೆಯನ್ನ ಕಡಿ ಅಂತ ಹೇಳ್ತಾ ಇದ್ದೀವಿ ಅನ್ನುವಂಥ ಮೂರ್ಖತನ ನಮಗಿದೆ ಅನ್ನೋದನ್ನ ನಂಗೆ ಇದರಲ್ಲಿ ಹೇಳಲಿಕ್ಕೆ ಬಹಳ ದುಃಖ ಅಂತ ಅನ್ಸುತ್ತೆ. ಆದರೆ ಇದ್ರ ಜೊತೆಗೆ ಒಂದು ಖುಷಿ ಅಂತ ಹೇಳೋ ಅಥವಾ ಏನು ಅಂತ ಹೇಳೋ ಗೊತ್ತಿಲ್ಲ, ಸರ್ ತನ್ಸೆಜುದಾ ಆಗಬೇಕು ಅಂತ ತುಂಬಾ ಗಂಭೀರ ದನಿಯಲ್ಲಿ ಮುಸಲ್ಮಾನರನ್ನ ಭಡಕಾಯಿಸಿದ್ದು ಪಾಕಿಸ್ತಾನದಲ್ಲಿರುವಂತ ಒಬ್ಬ ಮುಫ್ತಿ ತಾರಿಕ್ ಮಸೂದ್ ಅಂತ ಆತನ ಹೆಸರು. ತಾರಿಕ್ ಮಸೂದ್ ಅನ್ನುವಂತ ಮುಫ್ತಿ ಹೇಗಿದ್ದ ಅಂತಂದ್ರೆ, ಮಾತಾಡ್ದಾಗ್ಲೆಲ್ಲ ಯಾರಾದ್ರೂ ನಬಿಯ ಬಗ್ಗೆ ಗುಸ್ತಾಖಿ ಮಾಡಿದ್ರೆ, ಪ್ರವಾದಿಯವರ ಬಗ್ಗೆ ತಪ್ಪು ಹೇಳಿದ್ರೆ ಅವರ ತಲೆ ಕಡಿಯೋದೊಂದೇ ಮಾರ್ಗ. ಸರ್ಕಾರಗಳು ಇದಕ್ಕೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಕ್ಷಮೆ ಕೇಳಿದ ಮಾತ್ರಕ್ಕೆ ಆತನ ಹೃದಯ ಹೆಂಗಿದೆಯೋ ಯಾರಿಗ್ ಗೊತ್ತು, ಒಳಗೊಂದು ಹೊರಗೊಂದು ಇದ್ದಿರಬಹುದು. ಕ್ಷಮೆ ಕೇಳಿದ ಮಾತ್ರಕ್ಕೆ ಬಿಟ್ಬಿಡಬಾರ್ದು, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಜೋರಾಗಿ ವಾದಿಸ್ತಾ ಇದ್ದ ಮುಫ್ತಿ ತಾರಿಕ್ ಮಸೂದ್ ಇತ್ತೀಚೆಗೆ ಒಂದು 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 ಕ್ಲೋಸ್ಡ್ ಡೋರ್ ನಲ್ಲಿ ಮಾತನಾಡಬೇಕಾದ್ರೆ ಕುರಾನ್ ನಲ್ಲಿ ವ್ಯಾಕರಣ ಸರಿ ಇಲ್ಲ, ನಬಿಯಿಂದ ಇದು ಮಿಸ್ ಆಗೋಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟು ಸಿಕ್ಕಾಕೊಂಡ್ಬಿಟ್ರು. ಈಗ ಹೇಗಾಗಿದೆ ಅಂತಂದ್ರೆ, ಅದೇ ಮುಫ್ತಿ ತಾರಿಕ್ ಮಸೂದ್ ಅವರು ಸರ್ ತನ್ಸೆಜುದಾ ಆಗ್ಬಿಡತ್ತೆ ತಂದು ಅನ್ನೋ ಹೆದರಿಕೆಯಿಂದ ಪಾಕಿಸ್ತಾನದಲ್ಲಿ ತಪ್ಪಿಸಿಕೊಂಡು ತಿರುಗಾಡ್ತಾ ಇದ್ದಾರೆ. ಅವರೆಲ್ಲರೂ ಯಾರ ಎದುರುಗಡೆ ಬರ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿಯಲ್ಲಿ ಇರುವಂತದ್ದಿದೆಯಲ್ಲ, ಇದರ ವರದಿಗಳು ನೋಡುವಾಗ ನನ್ಗನ್ಸುತ್ತೆ ಭಸ್ಮಾಸುರನ ಕತೆ ಹೀಗೆ ಇತ್ತು. ನಾನು ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವ್ರು ಸುಟ್ಟು ಹೋಗ್ಬೇಕು ಅಂತಿತ್ತು. ಈಗ ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳುವಂತ ಸ್ಥಿತಿ ಬಂದಿದೆ. ಇದು ತಾರಿಕ್ ಮಸೂದರ ಕತೆ. ಯಾರಾದ್ರೂ ಇಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ತಾರಿಕ್ ಮಸೂದರ ಕುರಿತಂತೆ ಸ್ವಲ್ಪ ರಿಸರ್ಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ತಾರಿಕ್ ಮಸೂದರ ಇವತ್ತಿನ ಸ್ಥಿತಿ ಹೇಗಿದೆ ಅಂತ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಕರೆಯನ್ನ ಓವೈಸಿ ಕೊಟ್ಟಿದ್ದಾರೆ. ಓವೈಸಿ ಹೇಳಿದ್ದಾರೆ, ವಕ್ಫ್ ಅಮೆಂಡ್ಮೆಂಟ್ ವಿರುದ್ಧ ದೇಶದಾದ್ಯಂತ ನಾವು ಬೀದಿಗೆ ಬರಬೇಕು, ನಾವೆಲ್ಲರೂ ಹೋರಾಟ ಮಾಡಬೇಕು ಅಂತ. ನಿಮ್ಗೆ ಗೊತ್ತಿರಲಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ವಿರುದ್ಧ ಇದೇ ರೀತಿ ಮುಸಲ್ಮಾನರನ್ನ ಭಡಕಾಯಿಸಲಾಗಿತ್ತು. ಅವ್ರಿಗೇನು ಸಮಸ್ಯೆ ಇಲ್ಲ
ಅಂತಂದಾಗ್ಲೂ ಕೂಡ ಅನೇಕ ಸಭ್ಯ ಮುಸಲ್ಮಾನರು ಕೂಡ ಬೀದಿಗೆ ಬಂದು ಹೋರಾಟ ಮಾಡುವಂತೆ ಅವರಿಗೆ ಮಾಡಲಾಗಿತ್ತು. ಈಗ ಇದೇ ತರದ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಇದರ ನಡುವೆ ಒಂದೇ ಒಂದು ಒಳ್ಳೆಯ ಸುದ್ದಿ ಏನು ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಮಾತನಾಡ್ತಾ ಅದು ಯಾವ ಜೋಶ್ನಲ್ಲೋ ಓವೈಸಿ ಹೇಳಿದ್ದಾರೆ, ಉತ್ತರ ಪ್ರದೇಶದಲ್ಲಿ ನಮ್ಮ ಹತ್ರ ಒಟ್ಟು 1,21,000 ಆಸ್ತಿಗಳಿವೆ. ವಕ್ಫ್ನ ಬಳಿ 1,21,000 ಆಸ್ತಿಗಳಿವೆ. ಇದರಲ್ಲಿ 1,12,000 ಆಸ್ತಿಗಳಿಗೆ ಪತ್ರವೇ ಇಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟೇ ಇಲ್ಲ. ಈಗ ಈ ಆಕ್ಟ್ ಏನಾದರೂ ಇವ್ರು ತೆಗೆದ್ರೆ ಅಷ್ಟು ಆಸ್ತಿ ನಮ್ಮಿಂದ ಕೈ ತಪ್ಪಿ ಹೋಗುತ್ತೆ ಅಂತ ಬಾಯ್ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಅವ್ರು ಹೇಳಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೇಳಿದ್ರೋ ಅಥವಾ ಅವ್ರಿಗೆ ಭಗವಂತ ಅವ್ರ ಬಾಯಲ್ಲಿ ನುಡಿಸಿದ್ನೋ ಗೊತ್ತಿಲ್ಲ. ತನ್ನ ಹತ್ರ ಪತ್ರ ಇಲ್ಲದ, ವಕ್ಫ್ ಮಂಡಳಿಯ ಬಳಿ ಪತ್ರ ಇಲ್ಲದ 1,12,000 ಆಸ್ತಿಗಳು ಬರೀ ಉತ್ತರ ಪ್ರದೇಶ ಒಂದರಲ್ಲೇ ಇದೆ ಅನ್ನೋದನ್ನ ಅವ್ರು ಒಪ್ಕೊಳ್ತಾ ಇದ್ದಾರಲ್ಲ, ಇದು ಬಹಳ ದೊಡ್ಡದಾಗಿರುವಂತ ಒಂದು ನಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಅಂತ ನನಗೆ ಅನ್ಸುತ್ತೆ. ಸೊ ಇದರ ಜೊತೆ ಇನ್ನೊಂದು ಖುಷಿಯ ಸಂಗತಿ ಏನು ಅಂತಂದ್ರೆ, ಮುಸಲ್ಮಾನರು ಇತ್ತೀಚೆಗೆ ಬಂಟ್ವಾಳದಲ್ಲಿ ಒಂದು ಚಾಲೆಂಜ್ ಮಾಡಿದ್ರು. BC ರೋಡ್ಗೆ ತಾಕತ್ತಿದ್ರೆ ಬನ್ನಿ ಅಂತ ಶರಣ್ ಪಂಪ್ವೆಲ್ಗೆ ಚಾಲೆಂಜ್ ಮಾಡಿದ್ರು. ಮಾಜಿ ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್ ಕೊಟ್ಟಂತ ಈ ಚಾಲೆಂಜ್ ಬಂಟ್ವಾಳದಲ್ಲಿ BC ರೋಡ್ನಲ್ಲಿ ಶರಣ್ ಪಂಪ್ವೆಲ್ ಸ್ವೀಕಾರ ಮಾಡಿ ಅವರು ದೊಡ್ಡದೊಂದು ಸಂಖ್ಯೆಯೊಂದಿಗೆ ಅಲ್ಲಿ ಹೋಗಿ ನಿಂತುಕೊಂಡ್ರು ಮತ್ತು ಚಾಲೆಂಜ್ ಮಾಡಿದ್ರಲ್ಲ, ಸ್ವೀಕಾರ ಮಾಡಿದ್ದೀವಿ, ನಮಗೆ ಈ ಸವಾಲು ಸ್ವೀಕರಿಸುವುದು ರೂಢಿ ಇದೆ, ಡೋಂಟ್ ವರಿ ಅಂತ ಹೇಳುವಂತ ಮಾತಿತ್ತಲ್ಲ, ದಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ, ಬಹುಶಃ ಹಿಂದೂ ಸಮಾಜವನ್ನ ಜಾಗೃತಗೊಳಿಸಲಿಕ್ಕೆ ಸಾಕ್ಷಾತ್ ಭಗವಂತನೇ ಮಾಡ್ತಿರುವಂತ ಪ್ರಯತ್ನ ಅನ್ಸುತ್ತೆ. ಆದ್ರೆ ಮಿತ್ರರೇ, ನಾವೇನಾದ್ರೂ ಈಗ ಮಲಗಿದ್ರೆ, ಈಗ ಇನ್ನೂ ಎಚ್ಚರ ಆಗಿ ಕೂತ್ಕೊಂಡಿಲ್ಲ ಅಂತಂದ್ರೆ, ನಾವು ಹೇಳೋ ಅಷ್ಟೊತ್ತಿಗೆ ನಿಜವಾಗ್ಲೂ ಎಲ್ಲವೂ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ನಾನು ಆ ಕಾರಣಕ್ಕೋಸ್ಕರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇದು ಹೈ ಟೈಮ್. ಅಕಸ್ಮಾತ್ ನಾವೇನಾದ್ರೂ ಇನ್ನು 1 ತಿಂಗಳು 2 ತಿಂಗಳು ಹೀಗೆ ಮಲಗಿದ್ರೆ ಯಾವ ದಿಕ್ಕಿನಿಂದ ಆಕ್ರಮಣ ನಡೆಯುತ್ತೋ ಗೊತ್ತಿಲ್ಲ. ಅದಾಗಲೇ ರೈತರನ್ನ ಭಡಕಾಯಿಸಿ ಎಬ್ಬಿಸುವಂತ ಪ್ರಯತ್ನ ಆಗ್ತಾ ಇದೆ, ಅದಾಗಲೇ ಜಾತಿಗಳನ್ನ ಭಡಕಾಯಿಸುವಂತ ಪ್ರಯತ್ನ ಆಗ್ತಾ ಇದೆ. ಇತ್ತೀಚೆಗೆ ಆಂದೋಲನ ಜೀವಿ ಆಗಿರುವಂತ ವ್ಯಕ್ತಿ ಆತ ತುಂಬಾ ಸ್ಪಷ್ಟವಾಗಿ ಹೇಳಿದ, ನಾನು ಹಾಲು ಡೈರಿಗೆ ಹಾಕುವಂತ ರೈತರ ಜೊತೆಗೆ ನಾನು ಮಾತನಾಡ್ತಿದ್ದೀನಿ ಅಂತ. ಅಂದ್ರೆ ಅವರನ್ನ ಭಡಕಾಯಿಸುವಂತ ಪ್ರಯತ್ನ ನಡೀತಾ ಇದೆ. ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಹೆಸರಲ್ಲಿ ಇದಕ್ಕೆ ಸಪೋರ್ಟ್ ಇದಕ್ಕೆಲ್ಲ ವಿರೋಧ ಮಾಡಬಲ್ಲಂತ ಮಿಡ್ಲ್ ಕ್ಲಾಸ್ ವರ್ಗವನ್ನ ಸೈಲೆಂಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಮತ್ತು ಎಲ್ಲ ಕಡೆಗಳಿಂದಲೂ NGOಗಳು ಫಂಡ್ ಮಾಡಿಕೊಂಡು ನಿಧಾನವಾಗಿ ಕಾರ್ಪೆಟ್ ಬಾಂಬಿಂಗ್ ಅನ್ನ ಮಾಡಲಿಕ್ಕೆ ಶುರು ಮಾಡಿವೆ. ಅಕಸ್ಮಾತ್ ನಾವೇನಾದ್ರೂ ಈ ಸಂದರ್ಭದಲ್ಲಿ ಸ್ವಲ್ಪ ಮೈ ಮರೆತರೆ ಭಾರತವನ್ನು ಕಳ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ತುಂಬಾ ಕಳಕಳಿಯಿಂದ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಲೆಟ್ ಅಸ್ ಬಿ ಅವೇರ್ ಆಫ್ ಆಲ್ ಆಫ್ ಥಿಂಗ್ಸ್. ನಾನೇ ಹೇಳಬೇಕು ಅಂತಿಲ್ಲ, ನೀವೇ ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತ. ಆ ಸಂಗತಿಗಳನ್ನು ಗಮನಿಸಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅಷ್ಟೇ ನನ್ನ ವಿನಂತಿ. ನಾನು ಮತ್ತೆ ಈ ಥರದ ಮತ್ತಷ್ಟು ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.